ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಲು. ನಾವಿವತ್ತು ತರೀಕೆರೆ ತಾಲೂಕು ಉತ್ಸವದಲ್ಲಿದ್ದೀವಿ. ಅಂದರೆ 9/2/2023 ತರೀಕೆರೆ ತಾಲೂಕಿನ ಬಯಲು ರಂಗಮಂದಿರದಲ್ಲಿ ನಡೆಯುವಂತಹ ತರೀಕೆರೆ ಉತ್ಸವದಲ್ಲಿ ಪಾಲ್ಗೊಂಡಿದ್ವಿ. ಅದ್ರ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ನಾವು ಇಲ್ಲಿ ಇದು ಏನು ನೋಡ್ತಾ ಇದ್ರೆ ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ಹೋಗ್ತಿದ್ದಂಗೆ ಒಂದು ಫಾಂಟನ್ನ ಇಟ್ಟಿದ್ರು. ಅದು ಆನ್ ಮಾಡಿರಲಿಲ್ಲ ಇನ್ನು, ಅವಾಗ ತಾನೇ ಎಲ್ಲ ರೆಡಿ ಮಾಡ್ತಾ ಇದ್ರು. ಬಟ್ ಸ್ಟೇಜ್ ಎಲ್ಲ ಆಲ್ರೆಡಿ ಡೆಕೋರೇಟ್ ಮಾಡ್ತಾ ಇದ್ರು. ಸಂಜೆ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇದ್ದವು, ಆದರೆ ನಾವು ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೇಜ್ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿಂದ ಹೋಗ್ತಿದ್ದಂಗೆ ಈ ಎಂಟ್ರೆನ್ಸಲ್ಲಿ ಬಲಗಡೆಗೆ ನಿಮಗೆ ಸ್ಟಾಲ್ಗಳನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಶಾಲಾ ಮಕ್ಕಳೆಲ್ಲ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮತ್ತು ಅವ್ರದ್ದು ಕೂಡ ಕೆಲವು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಗಣಿತ, ಇನ್ನೂ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಸ್ತು ಪ್ರದರ್ಶನ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಫೋಟೋ ಶೂಟ್ಗೋಸ್ಕರ ತರೀಕೆರೆ ಉತ್ಸವ ಅಂತೇಳಿ ಒಂದು ಬ್ಯಾಕ್ಗ್ರೌಂಡ್ ಹಾಕಿ ಮಾಡಿದ್ರು. ಇಲ್ಲಿ ಶಾಲಾ ಮಕ್ಕಳೆಲ್ಲ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಶಾಲಾ ಮಕ್ಕಳೆಲ್ಲ ತುಂಬ ಒಂಥರ ಕುತೂಹಲದಿಂದ ನೋಡ್ತಾ ಇದ್ರು. ಇಲ್ಲಿ ಮೊದಲಿಗೆ ಈ ಶಾಲೆಯ ಮಕ್ಕಳಿಗೆ ಅವರ ಗುರುಗಳು ಈ ಹಳೆ ಕಾಲದಲ್ಲಿ ನಮ್ಮ ರೈತರು ಬಳಸ್ತಿದ್ದಂತಹ ಕೂರ್ಗೆ, ಆಮೇಲೆ ಬಿತ್ತನೆಗೆ ಬಳಸ್ತಿದ್ದಂತಹ ಕೃಷಿ ಉಪಕರಣಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಅದ್ರ ಬಗ್ಗೆ ಶಾಲೆ ಮಕ್ಕಳಿಗೆ ಅವರ ಗುರುಗಳು ಎಲ್ಲ ವಿವರಿಸ್ತಾ ಇದ್ರು. ಈ ನೇಗ್ಲು, ಕೂರ್ಗೆ, ಎಂಟೆ ಅಂತ ತುಂಬ ಇನ್ನೂ ವಿಧವಾದ ಹಲವು ತರಹದ ಕೃಷಿ ಉಪಕರಣಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಹಾಗೆ ಮುಂದೆ ಅಂತಂದರೆ ನಿಮಗೆ ಇಲ್ಲಿ ಮಕ್ಕಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅವರಷ್ಟು ಗುರುಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಮಗೂ ಕೂಡ ತಿಳ್ಕೊಳ್ಳೋದು ತುಂಬ ಇತ್ತು. ಇಲ್ಲಿ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಭಾಗವಹಿಸಿದ್ರು. ಇಲ್ಲಿ ನೋಡಿ, ಅವ್ರ ಖುಷಿನೆಲ್ಲ ನೋಡಿ, ಎಷ್ಟು ಮಕ್ಕಳೆಲ್ಲ ಉತ್ಸಾಹದಿಂದ ಇದ್ದಾರೆ. ಹಾಗೆ ನಿಮಗೆ ಇಲ್ಲಿ ಮುಂದೆ ಬಂತು ಅಂದರೆ ಈ ಸಿರಿಧಾನ್ಯಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿದರು. ಈಗ ಆಲ್ಮೋಸ್ಟ್ ಸಿರಿಧಾನ್ಯ ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ. ಇಲ್ಲಿ ಸಿರಿಧಾನ್ಯಗಳ ಎಲ್ಲ ಸ್ಯಾಂಪಲ್ಸ್ಗಳನ್ನ ಇಟ್ಟಿದ್ರು. ಸಾಮೆ, ಕೊರ್ಲೆ, ನವಣೆ, ಸಜ್ಜೆ, ರಾಗಿ, ಜೋಳ, ಹಾರ್ಕ ಎಲ್ಲದನ್ನು ಸ್ಯಾಂಪಲ್ಸ್ ಇಟ್ಟಿದ್ರು. ಮತ್ತು ಅದರಿಂದ ಏನು ಉಪಯೋಗ ಇದೆ ಮತ್ತು ಅದರಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇರುತ್ತೆ ಅವನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವುದು ಎಷ್ಟು ಕ್ಯಾಲೋರೀಸ್ ಇದೆ, ಎಷ್ಟು ಪ್ರೋಟೀನ್ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ಕಬ್ಬಿಣಾಂಶ ಎಷ್ಟಿದೆ, ಕೊಬ್ಬಿನಾಂಶ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ ನೋಡಿ. ಇದು ಹಾರಕ, ಇದು ಬಂದು ಜೋಳ, ಬಿಳಿ ಜೋಳ ಏನಂತೀವಿ ಅದು ಮೆಕ್ಕೆಜೋಳ ಅಲ್ಲ, ಅದು ಬಿಳಿ ಜೋಳ. ಊಟಕ್ಕೆ ಬಳಸ್ತಾರೆ. ಈ ಬಿಜಾಪುರ ಸೈಡ್ ತುಂಬ ಹೆಚ್ಚಾಗಿ ಬಳಸ್ತಾರೆ. ನೋಡಿ, ಪುಟಾಣಿ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಇದ್ರು. ಈ ಮಕ್ಕಳಿಗೆ ನಾನು ಮಾತಾಡಿಸ್ತೀನಿ ಯಾವ ಶಾಲೆ ಅಂತ ಮುದ್ದಾಗಿ ಮಾತಾಡ್ತಾ ಇದ್ರು. ಹಾಗೆ ನಾವು ಮುಂದೆ ಹೋದರೆ ಇಲ್ಲಿ ಈ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಮತ್ತು ನೀರಿನ ನಿರ್ವಹಣೆ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಒಂದು ಮಾಡೆಲ್ನ ಮಾಡಿಟ್ಟಿದ್ರು. ಇದು ನಾವು ಶಿವಮೊಗ್ಗದಲ್ಲಿ ಫಲಪುಷ್ಪ ಪ್ರದರ್ಶನ ಮೇಳಕ್ಕೆ ಹೋದಾಗಲೂ ಕೂಡ ಇದೇ ರೀತಿ ಮಾಡೆಲ್ಗಳನ್ನ ಅಲ್ಲೂ ಕೂಡ ಮಾಡಿದರು. ಇದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಯಾವ ರೀತಿ ನೀರನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಮತ್ತು ಕೃಷಿಯನ್ನು ಯಾವ ರೀತಿ ಒಂದೇ ಕೃಷಿಗೆ ನಾವು ಅಡಾಪ್ಟ್ ಆಗಬಾರ್ದು. ಕೃಷಿಯಲ್ಲಿ ನಾವು ಸಮಗ್ರ ಎಲ್ಲನೂ, ಮರ ಕೃಷಿ, ಆಮೇಲೆ ಹೈನುಗಾರಿಕೆ, ಎಲ್ಲ ವಾಣಿಜ್ಯ ಬೆಳೆಗಳು, ಈ ಥರ ಹಲವಾರು ಬೆಳೆಗಳನ್ನು ಯಾವ ರೀತಿ ಯಾವ್ಯಾವ ಥರ ನಾವು ಅದನ್ನು ಪ್ಲ್ಯಾನಿಂಗ್ ಮಾಡಿ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಡೆಮೋ ಮಾಡಿದರು. ಇಲ್ಲಿ ಮಕ್ಕಳುಗಳೆಲ್ಲ ತುಂಬ ಉತ್ಸಾಹದಿಂದ ನೋಡ್ತಿದ್ರು. ಅತಿ ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳೇ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಪುರಸಭೆ ತರೀಕೆರೆ ಅವರು ಇಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಒಂದು ಮಾಡೆಲ್ನ ಡೆಮೋ ಮಾಡಿದರು. ಅದೇ ರೀತಿ ಮುಂದೆ ಬಂದರೆ ಇಲ್ಲಿ ಕೆಲವರು ರೈತರುಗಳು ಬೆಳೆದಂತಹ ಏನು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಅವನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಇಲ್ಲಿ ಫಸ್ಟಿಗೆ ನೀವು ನೋಡ್ತಾ ಇರ್ಬೋದು, ತಾಳೆ ಎಣ್ಣೆ ತೆಗಿತೀವಿ ಅದನ್ನು ಇಲ್ಲಿ ಇಟ್ಟಿದ್ರು. ಅದ್ರ ಮುಂದೆ ಕೋಕೋ ಇಟ್ಟಿದ್ರು. ಮತ್ತು ಇಲ್ಲಿ ಜೇನು ಪೆಟ್ಟಿಗೆ ಕೂಡ ಇಟ್ಟಿದ್ರು.
ಇದು ನೋಡ್ತಾ ಇರ್ಬೋದು ತಾಳೆ. ಹೀಗಾಗಿ ಮುಂದೆ ಬಂದರೆ ಕೋಕೋ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಕೋ ಇಟ್ಟಿದ್ರು. ಅದು ಯಾವ್ಯಾವ ರೈತರು ಬೆಳೆದಿದ್ರು ಕೂಡ ಅದನ್ನು ಇಟ್ಟಿದ್ರು. ಇಲ್ಲಿ ನಿಂಬೆಹಣ್ಣು ಮತ್ತು ಎಳ್ಳಿಕಾಯಿ, ಉಪ್ಪಿನಕಾಯಿಗೆ ಬಳಸುವಂತಹ ಎಳ್ಳಿಕಾಯಿಗಳನ್ನು ಇಟ್ಟಿದ್ರು. ಮತ್ತು ಕೊಬ್ಬರಿ, ಮೆಣಸು, ವೀಳ್ಯದೆಲೆ ಎಲ್ಲ ರೈತರು ಬೆಳೆದಿರುವಂತಹ ತೋಟಗಳಿಂದ ಇಲ್ಲಿ ನೋಡ್ತಾ ಇರ್ಬೋದು. ಇದು ಸಪೋಟ, ಇದು ಕ್ರಿಕೆಟ್ ಬಾಲ್ ತಳಿ. ನೋಡೋಕ್ಕೆ ಕ್ರಿಕೆಟ್ ಬಾಲ್ ಆಕಾರ ಇರುತ್ತೆ, ಅದಕ್ಕೋಸ್ಕರ ಈ ಸಪೋಟನ್ನು ಕ್ರಿಕೆಟ್ ಬಾಲ್ ತಳಿ ಅಂತೇಳಿ ಇದನ್ನು ಕರೀತಾರೆ. ಹಾಗೆ ಇಲ್ಲಿ ಮುಂದೆ ಬಂತಂದರೆ ನಿಮಗೆ ಜಾಯಿಕಾಯಿ ಮತ್ತು ಲಕ್ಷ್ಮಣ ಫಲ, ನೀವೆಲ್ಲ ತಿಂದಿರ್ತೀರ ಲಕ್ಷ್ಮಣ ಫಲ. ಸಿಟಿಲಿ ಇರೋರಿಗೆಲ್ಲ ಇದೆಲ್ಲ ಗೊತ್ತಿಲ್ಲ, ನಮ್ಮ ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ. ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ ಎಲ್ಲ ಗೊತ್ತಿರುತ್ತೆ, ಬಟ್ ಸಿಟಿ ಜನರಿಗೆ ಗೊತ್ತಿರಲ್ಲ ಅಷ್ಟೇ. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಸೀಡ್ಲೆಸ್ ಪಪ್ಪಾಯ. ಇದು ಮತ್ತು ಸಪೋಟದಲ್ಲೂ ತುಂಬ ವೆರೈಟೀಸ್ ಎಲ್ಲ ಇದ್ರು. ಮತ್ತು ಇಲ್ಲಿ ಒಣಮೆಣಸಿನಕಾಯಿ, ಸುವರ್ಣಗೆಡ್ಡೆ ಮತ್ತು ಇಲ್ಲಿ ಒಂದು ಎಳ್ನೀರು ಗೊನೆ ಕೂಡ ಇಟ್ಟಿದ್ರು ಇಲ್ಲಿ. ಹಾಗೆ ಇಲ್ಲಿ ತೆಂಗಿನಲ್ಲಿ ಕಪ್ಪು ಹುಳಗಳು ಏನು ಕಾಣಿಸ್ಕೊಳ್ಳುತ್ತೆ, ಅದನ್ನು ಈ ಪರೋಪಜೀವಿಗಳನ್ನು ಉಪಯೋಗಿಸಿ ಅವನ್ನ ಹತೋಟಿಗೆ ತರ್ಬೋದು. ಅದು ಕೂಡ ಒಂದು ಸ್ಟೇಜಸ್ನ ಡೆಮೋ ಇಟ್ಟಿದ್ರು ಇಲ್ಲಿ ನೋಡ್ತಾ ಇರ್ಬೋದು ತೋಟಗಾರಿಕೆ ಇಲಾಖೆಯವರಿಂದ. ಮತ್ತು ಇಲ್ಲಿ ಹೆಣ್ಮಕ್ಳು ವಿವಿಧ ಸಂಘ ಸಂಸ್ಥೆಗಳಿಂದ ಹೆಣ್ಮಕ್ಳು ಅವರು ಮಾಡಿರುವಂತಹ ವಿಧವಾದ ತಿನಿಸುಗಳನ್ನು ಇಲ್ಲೆಲ್ಲ ಡೆಮೋ ಇಟ್ಟಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಮಹಿಳೆಯರಂತೂ ತುಂಬ ಹೆಚ್ಚಾಗಿ ಮಕ್ಕಳಿಗೆಲ್ಲ ಕರೆದಿ ಕೊಡ್ತಾಯಿದ್ರು. ಹೆಣ್ಮಕ್ಳು ತುಂಬ ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಸರು ಕಾಳಿಂದ ಒಂದು ಜ್ಯೂಸ್ ಮಾಡಿದರು, ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ಮತ್ತು ಇಲ್ಲಿ ಈ ರವೆ ಉಂಡೆ ಮತ್ತು ಮಂಡಕ್ಕಿ ಉಂಡೆ, ಪೂರಿ ಉಂಡೆ ಅಂತ ಏನು ಕರಿತೀವಿ, ಅದನ್ನು ಕೂಡ ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು ಇದು ನಿಂಬೆಹಣ್ಣು ಜ್ಯೂಸು, ನಿಂಬೆಹಣ್ಣಿನ ಜ್ಯೂಸ್ ಏನಂತೀವಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ತರೀಕೆರೆ ಇವರಿಂದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಒಂದು ಡೆಮೋನ ಇಲ್ಲಿ ಮಾಡೆಲ್ ಮಾಡಿ ಇಟ್ಟಿದ್ರು. ಯಾವ ರೀತಿ ಇರುತ್ತೆ ಒಂದು ಪ್ಲ್ಯಾನಿಂಗು, ಮತ್ತು ಯೋಗ ಹಾಲ್, ಅದ್ರ ಮೇಲ್ಗಡೆ ಯೋಗ ಹಾಲ್ ಎಲ್ಲ ಇರುತ್ತೆ, ಮತ್ತು ಕೆಲವು ಇದ್ರನ್ನೆಲ್ಲ ಇಟ್ಟಿದ್ರು. ಮತ್ತು ಇಲ್ಲಿ ಮಹಿಳೆಯರು, ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಅವರೇ ಮಾಡಿರುವಂಥ ಉತ್ಪನ್ನಗಳು, ಅಕ್ಕಿ ರೊಟ್ಟಿ ಮತ್ತು ಚಕ್ಲಿ ಮತ್ತು ಈ ಮಸಾಲೆ ಮಂಡಕ್ಕಿ, ಈ ಶಂಕರ್ ಪೋಳಿ ಅಂತೀವಿ ಅದು, ಮತ್ತು ಕಡಲೆ ಹಿಟ್ಟು ಮತ್ತು ಖಾರ ಪುಡಿ, ಧನಿಯಾ ಪುಡಿ, ಇದನ್ನೆಲ್ಲ ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರು ಪ್ಯಾಕ್ ಮಾಡಿ ಅವರೇ ಉತ್ಪನ್ನಗಳನ್ನು ಮಾರಾಟಕ್ಕೆ ಇಲ್ಲಿ ಏರ್ಪಡಿಸಿದರು. ಇಲ್ಲಾಗಿ ಮುಂದೆ ಬಂದಾಗ ಸ್ಟೇಜ್ ಸಿಗುತ್ತೆ. ಸ್ಟೇಜಿಂದ ನೀವು ಇಲ್ಲೆಲ್ಲ ಮುಗಿಸ್ಕೊಂಡು ಬಂದಾಗ ಸ್ಟೇಜ್ ಸಿಗುತ್ತೆ. ಸ್ಟೇಜಿಂದ ನೀವು ಮುಂದೆ ಆಗಿ ಹೋದರೆ ನಿಮಗೆ ಅಲ್ಲಿ ಸಂಜೀವಿನಿ ಮಾಸಿಕ ಸಂತೆ, ಇದೆಲ್ಲ ಕೂಡ ಹೆಣ್ಮಕ್ಳು ಸ್ತ್ರೀ ಶಕ್ತಿ ಸಂಘಗಳ ಸಂಸ್ಥೆಗಳಿಂದ ಬಂದು ಎಲ್ಲರೂ ಒಂದೊಂದು ರೀತಿ ವಿವಿಧ ತಿನಿಸುಗಳಾಗಿರ್ಬೋದು ಮತ್ತು ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಮನೆಗೆ ಯೂಸ್ ಮಾಡುವ ಫೆನೈಲು, ಟಾಯ್ಲೆಟ್ ಕ್ಲೀನರು ಮತ್ತು ಬಟ್ಟೆಗಳಿಗೆ ಉಪಯೋಗಿಸುವಂಥ ಹಾಲ, ಅದನ್ನೆಲ್ಲ ಇಲ್ಲಿ ಡೆಮೋ ಇಟ್ಟಿದ್ರು. ಇವೆಲ್ಲ ನಾವು ವಿಚಾರಿಸಿದಾಗ ಮಹಿಳೆಯರೇ ಖುದ್ದು ತಾವೇ ಮನೆಗಳಲ್ಲಿ ತಯಾರು ಮಾಡಿ ಅವುಗಳನ್ನು ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡ್ತಾಯಿದ್ರು. ಇದೆಲ್ಲ ತರಕಾರಿ ನೋಡ್ತಾ ಇರ್ಬೋದು ನೀವು. ಹಾಗೆ ಕೊಬ್ಬರಿ, ಇನ್ನು ಇದರಲ್ಲಂತೂ ಈ ಮೇಳದಲ್ಲಂತೂ ಅತಿ ಹೆಚ್ಚು ಮಹಿಳೆಯರೇ ಭಾಗವಹಿಸಿದರು. ಇಲ್ಲಿ ನೀವು ಬ್ಯಾಗ್ ಕೂಡ ನೋಡ್ತಾ ಇರ್ಬೋದು, ಇದು ಕೂಡ ಮಹಿಳೆಯರೇ ಹ್ಯಾಂಡ್ ಮೇಡ್ ಅವರೇ ಹಿಡಿದಿರುವಂಥದ್ದು. ನಾವು ಪ್ರೈಸ್ ಕೂಡ ಕೇಳಿದ್ವಿ, 350 ರೂಪಾಯಿ ಅಂತ ಹೇಳಿದ್ರು. ಬಟ್ ಕ್ವಾಲಿಟಿ ಎಲ್ಲ ಓಕೆ, ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಬಂದರೆ ಇಲ್ಲಿ ಕೊಬ್ಬರಿ ಎಣ್ಣೆನ ಸಂಸ್ಕರಣೆ ಮಾಡಿ ನೀರಿನ ಬಾಟ್ಲಿಗಳಲ್ಲಿ ಹಾಕಿಟ್ಟಿದ್ರು. ನಾನು ಅವ್ರಿಗೊಂದು ಸಲಹೆ ಕೂಡ ನೀಡಿದೆ, ನೀವೇ ಒಂದು ಬ್ರ್ಯಾಂಡಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಅಂತ. ಈ ವಾಟರ್ ಬಾಟಲ್ ಹಾಕಿ ಕೊಡಿದ್ರಾಗ ಅಷ್ಟು ನಿಮಗೆ ಅಟ್ರಾಕ್ಟಿವ್ ಆಗಿರಲ್ಲ. ಮತ್ತು ಹೆಣ್ಮಕ್ಳು ಇಲ್ಲಿ ಬಟ್ಟೆಗಳನ್ನು ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು. ಹಾಗೆ ಮುಂದೆ ಬಂದರೆ ಕೊಬ್ಬರಿ, ತೆಂಗಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಮಕ್ಕಳಿಗೆಲ್ಲ ಎಲ್ಲ ಮಕ್ಕಳಿಗೂ ಗೊತ್ತಿರಲ್ಲ. ಆಮೇಲೆ ಇಲ್ಲಿ ಅಕ್ಕಿಯಿಂದ ಹಪ್ಪಳ ಕೂಡ ಮಾಡಿದ್ರು. ಅದು ಪಾಕೆಟ್ ಬಂದು ಒಂದು 10 ರೂಪಾಯಿ ಪ್ಯಾಕೆಟು ಅಂತ ಮಾಡಿದರು, ಅದು ಕೂಡ ಸೇಲ್ಗಿತ್ತು. ಮತ್ತು ಚಕ್ಲಿ ಎಲ್ಲ ಹ್ಯಾಂಡ್ ಮಾಡಿ, ಚಕ್ಲಿ ಒಂದು ಪ್ಯಾಕೆಟ್ ಬಂದು 20 ರೂಪಾಯಿ ಈ ರೀತಿ ಸೇಲ್ ಮಾಡ್ತಾಯಿದ್ರು. ಮತ್ತು ಅಕ್ಕಿ ರೊಟ್ಟಿ ಮತ್ತು ಮಹಿಳೆಯರೇ ಮನೆಯಲ್ಲಿ ತಯಾರಿಸಿದಂತಹ ಕ್ಯಾಂಡಲ್ಗಳನ್ನ ಕೂಡ ಇಲ್ಲಿ ಮಾರಾಟಕ್ಕಿಟ್ಟಿದ್ರು. ಕ್ಯಾಂಡಲ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಏನು ಈ ಬೇಳೆಕಾಳುಗಳಿಂದ ಮಾಡಿರುವಂತಹ ಸ್ನ್ಯಾಕ್ಸ್ ಟೈಪು, ಬೇಳೆಗಳಿಗೆ
ಮಸಾಲೆಯನ್ನು ಹಾಕಿ ಯೂಸ್ ಮಾಡೋಕ್ಕೆ ತಿನ್ನೋಕ್ಕೆ ಮಕ್ಕಳಿಗೆ ಸಂಜೆ ಹೊತ್ತು, ಮತ್ತು ನಲ್ಲಿಕಾಯಿಗಳಿಗೆಲ್ಲ ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಇಲ್ಲಿ ಡೆಮೋ ಮಾಡಿದರು. ಮತ್ತು ಮಕ್ಕಳಿಂದ ಕೂಡ ವಸ್ತು ಪ್ರದರ್ಶನ ಏರ್ಪಡಿಸಿದರು. ಆ ವಸ್ತು ಪ್ರದರ್ಶನನ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.